ಬನ್ನಿ 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 ಸರ್ ಬನ್ನಿ ಕೂತ್ಕೊಳ್ಳಿ. ನೀವು ಆ ಕಡೆ ಕೂತ್ಕೊಳ್ಳಿ. ಹಲೋ, ಇಲ್ಲಿಗೆ ಬಂದಿರತಕ್ಕಂತ ಬಂಧುಗಳಿಗೆ ನಮಸ್ಕಾರ. ಈ ಶುಭ ದಿನ ಶ್ರೀ ಮೇಲುಕೋಟೆಯವರ ಜ್ಯೇಷ್ಠ ಪುತ್ರ ಕೆಂಪುಕೋಟೆ ಹಾಗೂ ರಾವ್ ಬಹದ್ದೂರ್ ರಾಜಾರಾಯರ ಏಕೈಕ ಮೊಮ್ಮಗಳಾದ ಸೌಭಾಗ್ಯವತಿ ಸಮಸ್ತ ಆಸ್ತಿಯ ಒಡತಿಯಾದ ಕುಮಾರಿ ಮಹಾಲಕ್ಷ್ಮಿಯವರ ನಿಶ್ಚಿತಾರ್ಥ ದಿನ. ಸ್ವಾಗತ, ನಿಮಗೆಲ್ಲರಿಗೂ ಸುಸ್ವಾಗತ. ಯುವರಾಜ ಶ್ರೀ ರಾವ್ ಬಹದ್ದೂರ್ ರಾಜಾರಾಯರಿಗೆ ಸೇರಿದ ಈ ಅರಮನೆ, ಫ್ಯಾಕ್ಟರಿ, ಊಟಿಯಲ್ಲಿರುವ ಬಂಗಲೆ, ಅದರ ವ್ಯವಹಾರ ಒಟ್ಟು 2,000 ಕೋಟಿ ರೂಪಾಯಿ ಆಸ್ತಿಯನ್ನ ಅವರ ಮೊಮ್ಮಗಳಾದ ಕುಮಾರಿ ಮಹಾಲಕ್ಷ್ಮಿಯವರಿಗೆ ಅವರು ಮದುವೆಯಾದ ದಿನದಿಂದ ಹಸ್ತಾಂತರಿಸಲಾಗುವುದು. ಹಾಗೆಯೇ ಶ್ರೀ ಮೇಲುಕೋಟೆಯವರ ಸಮಸ್ತ 180 ಕೋಟಿ ಆಸ್ತಿಯನ್ನ ಅವರ ಮಗ ಕೆಂಪುಕೋಟೆಯವರೊಂದಿಗೆ ಮದುವೆಯಾಗುತ್ತಿರುವ ಕುಮಾರಿ ಮಹಾಲಕ್ಷ್ಮಿಯವರ ಹೆಸರಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಗುತ್ತದೆ. ಇದಕ್ಕೊಂದು ಸೈನ್ ಮಾಡಿ ಸರ್. ನನ್ನ ಸುದಿನ. ಥ್ಯಾಂಕ್ ಯು. ಲಕ್ಷ್ಮಿ, ನೀವು ಉಂಗುರ ಬದಲಾಯಿಸೋದಕ್ಕೆ ಮುಂಚೆ ಇದಕ್ಕೊಂದು ಸೈನ್ ಮಾಡಿಮ್ಮ. ನಾನೊಂದೆರಡು ಮಾತಾಡ್ಬೇಕು. ಒಂದ್ ಹೆಣ್ಣು ಬಾಳ್ಬೇಕಾಗಿರೋದು ಉಂಗ್ರದ ಜೊತೆ ಅಲ್ಲ, ಉಂಗ್ರ ಹಾಕೊಂಡ್ ಜೊತೆ. ನಮ್ ಮದುವೆ ಅಂದ ತಕ್ಷಣ ಎಲ್ರೂ ಹುಡುಗಿ ವಯಸ್ಸು ನೋಡ್ತಾರೆ, ಕೇಳ್ತಾರೆ. ಮನಸ್ಸು ನೋಡಿ ಹೇಳೋ ಮನ್ಸು ಇಲ್ಲಿ ಯಾರಿಗೂ ಇಲ್ಲ. ನಾನು ಈ ಮನೆ ರಾಣಿಯಾಗಿ ಹುಟ್ಟೋದಕ್ ಮುಂಚೆ ಒಂದ್ ಹುಡುಗಿಯಾಗಿ ಹುಟ್ಟಿದ್ದೀನಿ. ನನಗೂ ಮನಸ್ಸಿದೆ, ಕನಸಿದೆ. ಅದಿಲ್ಲಿ ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರೋದು ಹಣ, ಆಸ್ತಿ, ಅಧಿಕಾರ ಮಾತ್ರ. ಕೆಲವ್ರು ನನ್ನ ಕೊಲ್ಸೋದಕ್ಕೆ ಕತ್ತಿ ಇಟ್ಕೊಂಡಿದ್ದವರು ಇವತ್ತು ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋ ಕರಿಮಣಿ ಇಟ್ಕೊಂಡಿದ್ದಾರೆ. ಲಕ್ಷ್ಮಿ, ತಾತ, ಇವರೆಲ್ಲ ನನ್ನ ಹಣ, ಆಸ್ತಿ ಮಾತ್ರ ನೋಡಿದ್ರು. ಆದ್ರೆ ಒಬ್ಬನೇ ಒಬ್ಬ ಮನುಷ್ಯ ನನ್ನನ್ನ ನನ್ನ ತರ ನೋಡಿದ್ರು. ಅವ್ರ ಹೆಸರು ಬಾಲು. ಮದ್ವೆ ಅಂದ್ರೆ ನಿಮ್ಗೆಲ್ಲ ಮರ್ಯಾದೆ ವಿಷಯ, ನನಗೆ ಮನಸ್ಸಿನ ವಿಷಯ. ಈ ಒಡವೆ ಇಷ್ಟ ಆಯ್ತಾ, ಈ ಸೀರೆ ಇಷ್ಟ ಆಯ್ತಾ, ಈ ಬಳೆ ಇಷ್ಟ ಆಯ್ತಾ ಅಂತ ಕೇಳಿ ನೀವು ಈ ಹುಡುಗ ಇಷ್ಟ ಆದ ಅಂತ ಒಂದೇ ಒಂದು ಮಾತು ಕೇಳಿದ್ರ? ಒಬ್ಬ ಹುಡುಗಿನ ಮದ್ವೆ ಆಗೋದಕ್ಕೆ ಕನಿಷ್ಠ ಗಂಡಸು ಅನ್ನೋ ಅರ್ಹತೆ ಇರಬೇಕು, ಗಂಡಸ್ತರ ಅಲ್ಲ. ಹೆಣ್ಣಿಗೆ ಬೇಕಾಗಿರೋದು ಹಣವಂತ ಅಲ್ಲ, ಗುಣವಂತ. ನೀವು ವಯಸ್ಸಿನಲ್ಲಿ ದೊಡ್ಡೋರು, ಅವನು ಮನಸ್ಸಿನಲ್ಲಿ ದೊಡ್ಡವನು. ಈ ಯಾರ ಮನೆಗಿಂತ ನನಗವನ್ ಬಾಡಿಗೆ ಮನೆನೇ ದೊಡ್ಡದು. ಈ ಮನೇಲಿ ಅವನಿಲ್ದೇ ಇದ್ರು ಈ ನನ್ನ ಮನಸ್ಸಿನಲ್ಲಿ ಅವನ್ ಶಾಶ್ವತವಾಗಿರ್ತಾನೆ. ನಾನು ಅವನ ಜೊತೆನೆ ಬಾಳ್ತೀನಿ, ಅವನ ಜೊತೆನೆ ಬದುಕ್ತೀನಿ. ಸಾರಿ ಮಾವ. ಚಂಗು,
ನಾನ್ ಬಾಲು ನೋಡ್ಬೇಕು. ನೀವೇನು ಯೋಚನೆ ಮಾಡ್ಬಿಡಿಮ್ಮ, ಅವ್ನು ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಅವಳಾದ್ದು ಚೆಂಗುಮಣಿನ ನಂಬಿದ್ದಕ್ಕೆ ನನ್ನ ಕೈಗೆ ಚುಮ್ಮನ ಕೊಟ್ಬಿಟ್ಟಲ್ಲ, ಏನ್ ಮಾಡೋದೀಗ? ನೋಡಪ್ಪ, ನನಗೆ 2,000 ರೂಪಾಯಿ ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನನ್ನ ಹೆಸರು ಬಾಲು ಅಂತ. ನಾನು ಒಳ್ಳೆ ಕಂಪನಿಲಿ ಕೆಲಸ ಮಾಡ್ತಿದ್ದೀನಿ. ನನ್ಗೆ 9,000 ರೂಪಾಯಿ ಸಂಬಳ ಬರುತ್ತೆ, ಗಾಡಿ ಇದೆ, ಹೆಲ್ಮೆಟ್ ಇದೆ, ನಾನು ಅನ್ಮ್ಯಾರಿಡ್. ಅದಕ್ಕೇನು ಹೇಳ್ಬೇಕಾ? ಇಲ್ಲ ಸರ್, ನಾನು ಕಾರಣಾಂತರದಿಂದ ಮೈಸೂರು ಬಂದಿದೆ, ಸ್ವಲ್ಪ ಹಣಕ್ಕೆ ಮುಗ್ಗಟ್ಟಾಗಿದೆ. ತಾವು ಏನಾದ್ರೂ ಹೆಲ್ಪ್ ಮಾಡಿದ್ರೆ ನಾನು ವಾಪಸ್ ಮನೆಯಾಟ ಮಾಡ್ಬಿಡ್ತೀನಿ. ಅಲ್ಲ, ಭಿಕ್ಷೆನು ಈ ಸ್ಟೈಲ್ ಅಲ್ಲಿ ಕೇಳ್ತಿಲ್ಲ, ಎಜುಕೇಟೆಡ್ ತರ ಇದೆಯಾ? ನಾಚಿಕೆ ಬರಂಗೆ. ಸರ್, ತಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ರಿ. ನಾನು ಬಂದು ನಿಂತ್ಕೊಂಡ್ರೆ ಓದಿತೇನೆ. ಹೋಗ. ಆಯ್ತು ಸರ್. ಅಯ್ಯೋ, ಆ ವಿಜಯ ಮಲ್ಲಿನ್ ಕುದುರೆ ಕಟ್ಬಿಟ್ಟು ನನ್ ಮನೇನೆ ನೆಕ್ಸ್ಟ್ ಪ್ರೈಸ್ ಯಾವಾಗ್ಲೂ ಆ ಮಿಸ್ಟ್ರಿಕಲ್ ಮೇಲೆ ಕಟ್ಬಿಡು. ಅಯ್ಯೋ, ಕಟ್ಟಾಗೋಯ್ತೆ. ಸರ್, ನನ್ನ ಹೆಸರು ಬಾಲು ಅಂತ. ನಾನು ಒಂದು ಸಮಸ್ಯೆನಲ್ಲಿದ್ದೀನಿ. ದಯವಿಟ್ಟು ಫೋನ್ ನ ಕೊಟ್ರೆ ನನ್ನ ಫ್ರೆಂಡ್ ಒಂದು ಮಿಸ್ ಕಾಲ್ ಹೊಡಿತೀನಿ. ತಗೊಳ್ಳಿ. ಥ್ಯಾಂಕ್ಸ್, ನೀವು ತುಂಬಾ ಒಳ್ಳೆಯವರು. ಕರೆನ್ಸಿ ಖಾಲಿ ಆಗಿದೆ, ರೀಚಾರ್ಜ್ ಮಾಡಿಸಿ. ಮಿಸ್ ಕಾಲ್ ಏನು ಕಾಲೇ ಮಾಡಿ, ನನ್ ನೋ ಪ್ರಾಬ್ಲಮ್. ಸರ್, ತಗೊಳ್ಳಿ. ಬರ್ಲಾ? ನಮ್ ಟೈಮ್ ಸರಿ ಇಲ್ಲ. ಸ್ತ್ರೀ ಶಕ್ತಿ ಮೇಡಮ್, ನೀವಾದ್ರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಹೋಗೋದಕ್ಕೆ ಒಂದು 200 ರೂಪೀಸ್ ಹೆಲ್ಪ್ ಮಾಡ್ತೀರಾ? ಬೆಳಗ್ಗೆ ನಮ್ಗೆ ಗಿರಾಕಿ ಇಲ್ಲ, ನೀನಾದ್ರೂ ಬಾ ಮಾಮ. ಬಾಲು! ಬಾಲು! ಮೇಡಮ್, ಓಂ ಕುಬೇರಾಯ ನಮಃ, ಕುಬೇರಾಯ ಸ್ವಾಹ. ಆ ಪಿಳ್ಳಿ ಕೋತರ ಬಂದೆ. ಬಾಲು, ಲೋ ಬಾಲು.